90s ಕಿಡ್ಸ್‌ರ ಮೋಸ್ಟ್ ಫೇವರೇಟ್ ಚಾನೆಲ್ಸ್ ಯಾವ್ದು ಅಂತ ಕೇಳಿದ್ರೆ ಅವಾಗ ಪೋಗೋ, ಕಾರ್ಟೂನ್ ನೆಟ್‌ವರ್ಕ್, ಜೆಟೆಕ್ಸ್ ಈ ತರವೆಲ್ಲನೂ ಮೋಸ್ಟ್ ಫೇವರೇಟ್ ಆಗಿರುತ್ತೆ ಗುರು. ಯಾಕಂದ್ರೆ ಆ ಚಾನೆಲ್ಸ್ ಅಲ್ಲಿ ಬರ್ತಿದ್ದಿದ್ದ ಕಂಟೆಂಟ್ ಆ ಲೆವೆಲ್‌ಗೆ ಎಂಟರ್‌ಟೈನ್ ಮಾಡ್ತಾ ಇದ್ವು. ಈ ಚಾನೆಲ್ಸ್ ಅಲ್ಲಿ ಬರೋ ಕಂಟೆಂಟ್‌ನ ಬೆಳಗ್ಗೆ 8 ಗಂಟೆಯಿಂದ ನೈಟ್ 11 ಗಂಟೆವರೆಗೂ ನೋಡ್ತಾ ಇದ್ರು ಅಂದ್ರೆ ನೀವು ನಂಬ್ತೀರಾ? ಯಾಕಂದ್ರೆ 90s ಕಿಡ್ಸ್ ಆದ ನಾನು ಅದ್ರಲ್ಲಿ ಒಬ್ಬ. ಇವೆಲ್ಲ ಒಂದ್ ಕಡೆ ಅಂದ್ರೆ ಇನ್ನೊಂದ್ ಕಡೆ 90s ಕಿಡ್ಸ್ ಮೋಸ್ಟ್ ಫೇವರೇಟ್ ಒಂದು ಶೋ ಐತೆ ಗುರು. ಅದು ತೆಲುಗುದಲ್ಲಿ. ಅದೇ ಅಮೃತಂ. ಈ ಅಮೃತಂ ಹೆಸರನ್ನ ಕೇಳಿದ್ರೆ ಎಲ್ಲೋ ಒಂಥರ ಎಮೋಷನಲ್ ಟಚ್‌ಗೆ, ಎಮೋಷನಲ್ ಬಾಂಡಿಂಗ್‌ಗೆ ಒಳಗಾಗ್ಬಿಡ್ತೀವಿ ಗುರು. ಆ ಲೆವೆಲ್‌ಗೆ ಅಟ್ಯಾಚ್‌ಮೆಂಟ್ ಐತೆ ಗುರು ಈ ಒಂದು ಪರ್ಟಿಕ್ಯುಲರ್ ಶೋಗೆ. ಈ ಒಂದು ಶೋ ಕಂಟಿನ್ಯೂಸ್ ಆಗಿ 6 ವರ್ಷ ಸಕ್ಸಸ್ಫುಲ್ ಆಗಿ ರನ್ ಆಯ್ತು ಗುರು. ಟಾಪ್ TRP ನ ಮುಡಿಗೇರಿಸ್ಕೊಂತು ಗುರು ಆ ಟೈಮಲ್ಲಿ. ಇನ್ನ ಈ ಸೀರಿಯಲ್ ನ ಸ್ಟೋರಿ ವಿಷಯಕ್ಕೆ ಬಂದ್ರೆ ಅಮೃತಂ ಮತ್ತೆ ಆಂಜನೇಯುಲು ಎಂಬ ಇಬ್ರು ಚೈಲ್ಡ್ಹುಡ್ ಫ್ರೆಂಡ್ಸ್ ತಮ್ಮ ಹುಟ್ಟೂರ್ನ ಬಿಟ್ಬಿಟ್ಟು ಹೈದರಾಬಾದ್ಗೆ ಬಂದು ಅಮೃತ ವಿಲಾಸ್ ಅಂತ ಒಂದು ಹೋಟ್ಲ್ನ ತೆರೀತಾರೆ. ಆ ಹೋಟ್ಲಲ್ಲಿ ಯಾವ ರೀತಿ ಅವರು ಕಷ್ಟಗಳನ್ನ ಅನುಭವಿಸಿದ್ರು, ಯಾವ ರೀತಿ ನಡ್ಸ್ಕೊಂಡು ಹೋದ್ರು ಅನ್ನೋದೇ ಸ್ಟೋರಿ ಗುರು. ಈ ಸೀರಿಯಲ್ ನ ಮೇನ್ ಕ್ಯಾರೆಕ್ಟರ್ಸ್ ಯಾವ್ದ್ಯಾವ್ದು ಅಂದ್ರೆ ಅಮೃತಮ್ಮು, ಅಂಜಿ, ಸರ್ವಂ ಮತ್ತೆ ಶಾಂತ, ಸಂಜೀವಿನಿ ಮತ್ತೆ ಅಪ್ಪಾಜಿ ಗುರು. ಇದರಲ್ಲಿ ಅಮೃತಂ ಎಂತಿಯಾಗಿ ಸಂಜೀವಿನಿ, ಅಂಜಿ ಎಂತಿಯಾಗಿ ಶಾಂತ ನಡ್ಸಿರ್ತಾರೆ ಗುರು. ಇನ್ನ ಮನೆ ಓನರ್ ಆಗಿ ಅಪ್ಪಾಜಿ ತುಂಬಾ ಕನ್ನಿಂಗ್ ಕ್ಯಾರೆಕ್ಟರ್ ಅಲ್ಲಿ ನಡ್ಸಿರ್ತಾರೆ ಗುರು. ಈ ವಯ್ಯನ್ನ ನೋಡ್ತಾ ಇದ್ರೆ ಎತ್ತಿ ಗುದ್ಬಿಡನ ಅನ್ನಿಸ್ತಾ ಇತ್ತು ಗುರು ಆ ಟೈಮಲ್ಲಿ ಆ ಎಪಿಸೋಡ್ಗಳನ್ನ ನೋಡ್ತಾ ಇದ್ರೆ. ಯಾಕಂದ್ರೆ ಈ ವಯ್ಯ ಕುಂತಲ್ಲೂ ನಿಂತಲ್ಲೂ ಅವ್ರು ಏನೇ ತಪ್ಪು ಮಾಡಿದ್ರು ಪೆನಾಲ್ಟಿಗಳು ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಆಮೇಲೆ ತಿರ್ಗಾ ಊಟನು ಅದ್ರಲ್ಲೂ ಪೆಸರೆಟ್ಟು ಇವನು ಹಾರ್ಟ್ ಫೇವ್ರೇಟ್ ಆಗಿರುತ್ತೆ ಗುರು. ಇನ್ನ ಇನ್ನೊಬ್ಬ ಮೈನ್ ಕ್ಯಾರೆಕ್ಟರ್ ಇದ್ದಾನೆ ಗುರು. ಅದೇ ಸರ್ವರ್ ಸರ್ವೇಶ್ವರನ್ ಅಂತ. ಇವನು ಮೂಲತಃ ಚೆನ್ನೈಯಿಂದ ಹೈದರಾಬಾದ್ಗೆ ಬಂದು ಇವ್ರ ಹೋಟ್ಲಲ್ಲಿ ಕೆಲಸ ಮಾಡ್ಕೊಂಡಿರ್ತಾನೆ ಗುರು. ಈ ನನ್ ಮಗನ್ಗೆ ಸಪರೇಟ್ ಫ್ಯಾನ್ ಬೇಸೇ ಐತೆ ಗುರು ತೆಲುಗು ಸ್ಟೇಟ್ಸ್ ಅಲ್ಲಿ ಮಾತ್ರ. ಇಡೀ ಸೀರೀಸ್ ಯಾಕೆ ಆ ಲೆವೆಲ್ ಫೇಮಸ್ ಅಂದ್ರೆ ಇದರಲ್ಲಿ ಯಾವುದೇ ರೀತಿಯ ಬಾಡಿ ಶೇಮಿಂಗ್ಸ್ ಆಗ್ಲಿ, ಪಂಚ್ ಆಗ್ಲಿ, ಯಾವುದೇ ರೀತಿ ಎಕ್ಸ್ಟ್ರಾ ಆರ್ಡಿನರಿ ಸೀನ್ಸ್ ಯಾವ್ದು ಇರಲ್ಲ ಗುರು. ಅಲ್ಲಿ ನಡೆಯೋ ಸಿಚುವೇಶನ್ಸ್ ಅಲ್ಲೇ ಕಾಮಿಡಿ ಜನರೇಟ್ ಮಾಡ್ಕೊಂಡು ಪ್ಯೂರ್ ಕಾಮಿಡಿ ಡ್ರಾಮಾ ಆಗಿ ಸಕ್ಸಸ್ಫುಲ್ ಆಗಿ 6 years ಸಕ್ಸಸ್ಫುಲ್ ಆಗಿ ರನ್ ಆಯ್ತು ಗುರು ತೆಲುಗು ಸ್ಟೇಟ್ಸ್ ಅಲ್ಲಿ ಮಾತ್ರ. ಇದು ಒಂದು ಲೆವೆಲ್ಗೆ ಸೀರಿಯಲ್ ಅಂತಾನೆ ಹೇಳ್ಬೋದು ಗುರು. ಈ ಸೀರಿಯಲ್ ಜೆಮಿನಿ ಟಿವಿಯಲ್ಲಿ 8:30ಗೆ ಎವ್ರಿ ಸಂಡೇ ಬರ್ತಾ ಇತ್ತು ಗುರು. ಅದು ಸತತವಾಗಿ 6 years ಪ್ರಸಾರ ಆಯ್ತು ಗುರು. ಇದ್ರಲ್ಲಿ ಕೆಲವೊಂದು ಎಪಿಸೋಡ್ಸ್ ಕಂಟಿನ್ಯೂಸ್ ಆಗಿ 1-2-3 ಇದ್ರೂನು ಇನ್ನ ಮಿಕ್ಕಿದ ಎಪಿಸೋಡ್ಸ್ ಎಲ್ಲ ಫ್ರೆಶ್ ಆಗಿ ಬರ್ತಾ ಇತ್ತು ಗುರು. ಅಮೃತಂ ಫಸ್ಟ್ ಸೀಸನ್ ಟೋಟಲ್ ಎಪಿಸೋಡ್ಸ್ 313 ಗುರು. ಅದು 6 years ಬಂತು. ಫಸ್ಟ್ ಅಲ್ಲಿ ಅಮೃತಂ ಆಗಿ ಶಿವಾಜಿ ಅವರು 55 ಎಪಿಸೋಡ್ ಮಾಡಿದ್ರು. ಅದಾದ್ಮೇಲೆ 105 ಎಪಿಸೋಡ್ಸ್ ನರೇಶ್ ಅವರು ಮಾಡಿದ್ರು. ಆಮೇಲೆ ಕಂಟಿನ್ಯೂ ಆಗಿ ಎಂಡ್ವರ್ಗುನು ಹರ್ಷವರ್ಧನ್ ಅವರು ಅಮೃತಂ ಆಗಿ ಮಿಂಚಿದ್ರು. ಆದ್ರೆ ಅಮೃತಂ ಅಲ್ಲಿ ಎಷ್ಟೇ ಜನ ಬದಲಾದ್ರೂ ಅಂಜಿ ಪಾತ್ರದಲ್ಲಿ ಗುಂಡು ಹನುಮಂತರಾವ್ ಅವರು 6 ವರ್ಷನೂ ಅವ್ರ ಪಾತ್ರನ ಅವರೇ ಮಾಡ್ಕೊಂಡು ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿದ್ರು ಗುರು. ಇನ್ನ ಅಪ್ಪಾಜಿ ಪಾತ್ರದಲ್ಲಿ ಶ್ರೀಮನ್ ನಾರಾಯಣ ಅವರು ತುಂಬಾ ಅದ್ಭುತವಾಗಿ ಇರಿಟೇಷನ್ ಬರೋ ರೇಂಜ್ ಅಲ್ಲಿ ಪಾತ್ರದಲ್ಲಿ ಜೀವಿಸ್ಬಿಟ್ಟಿದ್ರು ಗುರು. ಈ ಸೀರೀಸ್ಗೆ ಕತೆಗಳನ್ನ ಬರಿತಾ ಇದ್ದಿದ್ದು ಗುಣ್ಣಂ ಗಂಗರಾಜು ಅವರು ಗುರು. ಬಟ್ ಡೈರೆಕ್ಟರ್ಸ್ ಮಾತ್ರ ಅವಾಗ ಚೇಂಜ್ ಆಗ್ತಾ ಇತ್ತು ಗುರು. ಟೋಟಲ್ 5 ಡೈರೆಕ್ಟರ್ಸ್ ಈ ಸೀರೀಸ್ ನ ಡೈರೆಕ್ಟ್ ಮಾಡಿದ್ದಾರೆ ಗುರು. ಫಸ್ಟ್ ಗೆ ಅಮೃತಂ ಸೀರಿಯಲ್ ಜೆಮಿನಿ ಟಿವಿಯಲ್ಲಿ ಪ್ರಸಾರ ಆಗ್ತಾ ಇತ್ತು ಗುರು. ದಿನಗಳು ಕಳೆದಂತೆ ಬೇರೆ ಬೇರೆ ಚಾನೆಲ್ಗಳಲ್ಲಿ ರೀಟೆಲಿಕಾಸ್ಟ್ ಕೂಡ ಆಗ್ತಾ ಇತ್ತು ಗುರು. ಟೆಲಿಕಾಸ್ಟ್ ಆಗ್ತಾ ಇದ್ದಿದ್ದು ಪ್ರತಿ ಚಾನೆಲ್ಗಳಲ್ಲೂ TRP ಟಾಪ್ ಲೆವೆಲ್ ಅಲ್ಲೇ ಇತ್ತು ಗುರು. ಆಮೇಲೆ ಈ ಎಪಿಸೋಡ್ಸ್ ಎಲ್ಲಾನು ಯೂಟ್ಯೂಬ್ ಅಲ್ಲಿ ಅವೈಲಬಲ್ ಇತ್ತು ಗುರು. ಆಮೇಲೆ G5 ಮಾಮ ರೈಟ್ಸ್ ನ ತಗೊಂಡು G5 ಅಲ್ಲಿ ಎಲ್ಲ ಎಪಿಸೋಡ್ಗಳನ್ನ ಹಾಕೋಬಿಟ್ಟ ಗುರು. ಕೆಲವರು ಮಾತ್ರ ಅಮೃತಂ ಸೀರಿಯಲ್ ನೋಡಕ್ಕೆ G5ಗೆ ಸಬ್ಸ್ಕ್ರೈಬ್ ಆಗ್ತಾ ಇದ್ರು ಗುರು. ಇದರಲ್ಲೇ ಗೊತ್ತಾಗುತ್ತೆ ಗುರು ಅಮೃತಂ ಯಾವ ಲೆವೆಲ್ಗೆ ಇಟ್ಟು ಸೀರಿಯಲ್ ಅಂತ ಹೇಳ್ಬಿಟ್ಟು. ಇನ್ನ 2005 ಅಲ್ಲಿ ಗುಂಡು ಹನುಮಂತರಾವ್ ಅವ್ರಿಗೆ, 2006 ಅಲ್ಲಿ ವಾಸು ಇಲ್ಟೂರಿ ಅವ್ರಿಗೆ, 2007 ಅಲ್ಲಿ ಶಾಂತ ಪಾತ್ರದಲ್ಲಿ ಮಾಡಿರೋ ರಾಗಿಣಿ ಅವ್ರಿಗೆ ಬೆಸ್ಟ್ ಟಿವಿ ನಂದಿ ಅವಾರ್ಡ್ಸ್ ಸಿಕ್ಕೈತೆ ಗುರು. ಈ ಸೀರಿಯಲ್ ಬಗ್ಗೆ ಇಷ್ಟೆಲ್ಲ ಹೇಳಾದ್ಮೇಲೆ ಈ ಸೀರಿಯಲ್ ನ ಟೈಟಲ್ ಟ್ರ್ಯಾಕ್, ಆ ಟೈಟಲ್ ಟ್ರ್ಯಾಕ್ ಒಂದು ಸಪರೇಟ್ ಫ್ಯಾನ್ ಬೇಸೇ ಇದೆ ಅಂದ್ರೆ ನಂಬ್ತೀರಾ? ನಿಜವಾಗ್ಲೂ ಆ ಒಂದು ಟೈಟಲ್ ಟ್ರ್ಯಾಕ್ ಕೇಳ್ಬೇಕು ನೋಡ್ಬೇಕು ಅಂತಾನೆ 8:00 ಟಕ್ ಅಂತ ಹೇಳ್ಬಿಟ್ಟು ಜೆಮಿನಿ ಟಿವಿನ ಆನ್ ಮಾಡ್ತಾ ಇದ್ರು ಗುರು ಸ್ವಲ್ಪ ಜನ. ಆ ಒಂದು ಟೈಟಲ್ ಟ್ರ್ಯಾಕ್ ನ ಕಲ್ಯಾಣಿ ಮಾಲಿಕ್ ಅವರು ಸಖತ್ತಾಗಿ ಕಂಪೋಸ್ ಮಾಡೋರೆ ಗುರು. ಈ ಸೀರೀಸ್ ನ ಇನ್ನೊಂದು ಫನ್ ಫ್ಯಾಕ್ಟ್ ಯಾವ್ದು ಅಂದ್ರೆ ಮಗಧೀರ ಈಗ ಬಾಹುಬಲಿ ಇಂತ ಒಳ್ಳೆ ದೊಡ್ಡ ಸಿನಿಮಾಗಳಿಗೆ ಸಿನಿಮಾಟೋಗ್ರಫಿ ಮಾಡಿರೋ MM ಸಂದಿಲ್ ಅವರು ಈ ಒಂದು ಪರ್ಟಿಕ್ಯುಲರ್ ಶೋಗೆ DOP ಆಗಿದ್ರು ಗುರು. ಇಂಥ ಒಂದು ಫೇಮಸ್ ಸಕ್ಸಸ್ಫುಲ್ ಶೋನ 2007 ನವೆಂಬರ್ 18ರಂದು ನಿಲ್ಲಿಸ್ಬಿಟ್ರು ಗುರು.
ಆ ಒಂದು ವಿಷಯ ಆ ಟೈಮಲ್ಲಿ 90s ಕಿಡ್ಸ್‌ಗೆ ಅದ್ರಲ್ಲೂನು ಅಮೃತಂ ಲವರ್ಸ್‌ಗೆ ಒಂಥರ ಹಾರ್ಟ್ ಬ್ರೇಕಿಂಗ್ ಅಂತಾನೆ ಹೇಳ್ಬೋದು ಗುರು. ಅಸ್ಲಿಗೆ ಅಂತ ಒಳ್ಳೆ ಸಕ್ಸಸ್‌ಫುಲ್ ಶೋನ ಯಾಕ್ ನಿಲ್ಲಿಸ್ಬಿಟ್ರಿ ಅಂತ ಹೇಳ್ಬಿಟ್ಟು ಗುಂಡಂ ಗಂಗರಾಜ್ ಅವ್ರಿಗೆ ಇಂಟರ್ವ್ಯೂ ಒಂದಲ್ಲಿ ಪ್ರಶ್ನೆ ಕೇಳಿದ್ರು ಗುರು. ಆಗ ಅವರು ಐಡಿಯಾಸ್‌ಗಳು ನನ್ನ ಕೈಯಲ್ಲಿ ಬರಿಯಕ್ ಆಗ್ತಾ ಇಲ್ಲ. ನನ್ನ ಅಸಿಸ್ಟೆಂಟ್‌ಗಳು ಕೂಡ ಒಳ್ಳೆ ಐಡಿಯಾಗಳು ಕೊಡಕ್ ಆಗ್ದಿರೋ ಕಾರಣ ಅಮೃತಂ ಸೀರಿಯಲ್‌ನ ನಿಲ್ಲಿಸ್ಬಿಟ್ವಿ ಅಂತ ಹೇಳ್ಬಿಟ್ಟು ಕ್ಲಿಯರ್ ಆಗಿ ಹೇಳಿದ್ರು ಗುರು. ಇದಾಗಿ 20 ವರ್ಷ ಆದ್ಮೇಲೆ ಅಮೃತಂ ದ್ವಿತೀಯಂ ಅಂತ ಹೇಳ್ಬಿಟ್ಟು ಮತ್ತೆ ಸೆಕೆಂಡ್ ಸೀಸನ್ ನ ಮಾಡಿದ್ರು ಗುರು. ಬಟ್ ಫಸ್ಟ್ ಸೀಸನ್ ಮಾಡಿದಷ್ಟು ಮ್ಯಾಜಿಕ್ ಈ ಸೀಸನ್ ಕೈಯಲ್ಲಿ ಮಾಡಕ್ಕಾಗಿಲ್ಲ ಗುರು. ಅದ್ರಲ್ಲಿ ಮೇನ್ ರೀಸನ್ ಬಂದ್ಬಿಟ್ಟು ಗುಂಡು ಹನುಮಂತರಾವ್ ಅವರು ಕಿಡ್ನಿ ಸಮಸ್ಯೆಯಿಂದ ನಮ್ಮಿಂದ ದೂರ ಹೋಗಿದ್ದು ಗುರು. ಇನ್ನೂ ಮೇನ್ ರೀಸನ್ ಏನು ಅಂದ್ರೆ ಫಸ್ಟ್ ಸೀಸನ್ ಅಲ್ಲಿ ಕ್ಯಾರೆಕ್ಟರ್ಸ್ ಅಲ್ಲಿ ಇದ್ದಿದ್ದ ಇನೋಸೆನ್ಸ್ ಸೆಕೆಂಡ್ ಸೀಸನ್ ಅಲ್ಲಿ ಇಲ್ದಿರೋ ಕಾರಣ ಈ ಒಂದು ಪರ್ಟಿಕ್ಯುಲರ್ ಸೀಸನ್ ಫ್ಲಾಪ್ ಆಯ್ತು ಗುರು. ಫ್ಯಾಕ್ಟ್ ಏನು ಅಂದ್ರೆ ಎಷ್ಟೇ ವರ್ಷಗಳು ಎಷ್ಟೇ ಡೆಕೆಡ್ಸ್ ಕಳೆದ್ರೂ ಅಮೃತಂ ಫಸ್ಟ್ ಮಾಡಿರೋಷ್ಟು ಮ್ಯಾಜಿಕ್ ಮೆಮೊರೀಸ್ ಅದನ್ನ ಮರೆಯಕ್ಕೆ ಆಗಲ್ಲ ಗುರು. ಈಗ್ಲೂ ಕೆಲವರು ತಮ್ಮ ಬೋರ್ ಆಗಿರೋ ಟೈಮಲ್ಲಿ ಅಮೃತಂ ಸೀರಿಯಲ್ ನ ರಿವಾಚ್ ಮಾಡ್ತಾರೆ ಗುರು. ಅದ್ರಲ್ಲೂ ನಾನು ಒಬ್ಬ. ಇದಕ್ಕೆ ಗುರು ಅಮೃತಂ ಸೀರಿಯಲ್ ನ ಒಂದು ಗೋಟ್ ಸೀರೀಸ್ ಅಂತ ಹೇಳೋದು. ಇಷ್ಟೇ ಗುರು ಮ್ಯಾಟ್ರು. ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕು, ಕಮೆಂಟು, ಶೇರು, ಸಬ್ಸ್ಕ್ರೈಬು ಮಾಡ್ಕೊಳ್ರಿ. ಓಕೆ ಫ್ರೆಂಡ್ಸ್, ಬಾಯ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.